ನಮಸ್ಕಾರ, ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ನಟ ದರ್ಶನ್ ಅಭಿನಯಿಸಿರುವಂತಹ ದಿ ಡೆವಿಲ್ ಸಿನಿಮಾ ಥಿಯೇಟರ್ಗೆ ಬಂದಿದೆ. ಹೌದು, ಸಾಕಷ್ಟು ನಿರೀಕ್ಷೆಗಳನ್ನ ಹುಟ್ಟಿಸಿದಂತಹ ಸಾಂಗ್ಗಳ ಮೂಲಕ ಇರಬಹುದು, ಪೋಸ್ಟರ್ಗಳ ಮೂಲಕ ಇರಬಹುದು, ಟ್ರೈಲರ್ ಮೂಲಕ ಇರಬಹುದು, ದರ್ಶನ್ ಈ ಸಲ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿ ಥಿಯೇಟರ್ಗೆ ಬರ್ತಾರೆ, ಜನರ ಮುಂದೆ ಕಾಣಿಸ್ಕೊಳ್ತಾರೆ ಅಂತ ಭರವಸೆಯನ್ನ ಮೂಡಿಸಿದಂತಹ ಸಿನಿಮಾ ಇಂದು ಕೊನೆಗೂ ಥಿಯೇಟರ್ಗೆ ಬಂದಿದೆ. ಹಾಗಿದ್ರೆ ಸಿನಿಮಾ ಹೇಗಿದೆ ಅಂತ ಹೇಳಿ ನೋಡೋದಾದ್ರೆ, ದರ್ಶನ್ ಅಭಿನಯಿಸಿರುವಂತಹ ಈ ಒಂದು ಸಿನಿಮಾದ ಒಂದು ಹಾಡುಗಳಿರ್ಬೋದು, ಆಕ್ಷನ್ಸ್ ಇರ್ಬೋದು, ಕತೆ ಇರ್ಬೋದು, ಸ್ಟೋರಿ ಲೈನ್ ಇರ್ಬೋದು, ಟೋಟಲ್ ಆಗಿ ಒಂದು ಸಿನಿಮಾವನ್ನ ವಿಮರ್ಶೆ ಮಾಡೋದಾದ್ರೆ ಖಂಡಿತವಾಗ್ಲೂ ಇದು ದರ್ಶನ್ಗೆ ಹಿಟ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಕಾಟೇರದಲ್ಲಿ ದರ್ಶನ್ ಯಾವ ರೀತಿ ಕಾಣಿಸ್ಕೊಂಡಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಈ ಒಂದು ಸಿನಿಮಾದಲ್ಲಿ ದರ್ಶನ್ ಕಾಣಿಸ್ಕೊಳ್ತಾರೆ. ವಿಶೇಷವಾಗಿ ಅವರ ಅಭಿಮಾನಿಗಳಿಗೆ ಇದೊಂದು ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ, ಸಿನಿಮಾದ ಬಿಗಿನಿಂಗ್ ಇಂದ ಕೊನೆ ತನಕನೂ ದರ್ಶನ್ ಅವರನ್ನ ತುಂಬಾ ಸ್ಟೈಲಿಶ್ ಆಗಿ, ತುಂಬಾ ಎಂಟರ್ಟೈನಿಂಗ್ ಆಗಿ, ಸಿಕ್ಕಾಪಟ್ಟೆ ಮಾಸ್ ಅವತಾರದಲ್ಲಿ ತೋರಿಸಿದ್ದಾರೆ ಡೈರೆಕ್ಟ್ರು. ಅದೇ ರೀತಿ ಈ ಸಿನಿಮಾದಲ್ಲಿ ಹೀರೋಯಿನ್ ರೋಲ್ ಕೂಡ ಅಷ್ಟೇ. ಅದೇ ರೀತಿ ಸಿಎಂ ಪಾತ್ರ ಇರ್ಬೋದು, ಇನ್ನು ಸಿಎಂ ಅಡ್ವೈಸರ್ ಪಾತ್ರ ಮಾಡಿದಂತಹ ಅಚ್ಯುತ್ ಕುಮಾರ್ ಇರ್ಬೋದು, ಇವರೆಲ್ಲರ ಪಾತ್ರ ಕೂಡ ಎಲ್ಲನೂ ಸಿನಿಮಾದ ಆರಂಭದಿಂದ ಕೊನೆಯ ತನಕ ತುಂಬಾನೇ ಇಷ್ಟ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ಸಿನಿಮಾದ ಫಸ್ಟ್ ಹಾಫ್ ಇರ್ಬೋದು, ಸೆಕೆಂಡ್ ಹಾಫ್ ಇರ್ಬೋದು, ಎಲ್ಲೂ ಕೂಡ ಬೋರ್ ಹೊಡಿಸಲ್ಲ. ಸಣ್ಣ ಸಣ್ಣ ಕಾಮಿಡಿಗಳಿರ್ಬೋದು, ಅದ್ರ ಜೊತೆನೆ ಸೀರಿಯಸ್ ಕಂಟೆಂಟ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಇದೆಲ್ಲವೂ ಸೇರಿ ಮಾಸ್ ಎಂಟರ್ಟೈನಿಂಗ್ ಆಗಿ ಈ ಸಿನಿಮಾ ಮೂಡಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇನ್ನು ಬಿಗ್ ಬಾಸ್ ಫೇಮ್ ನ ವಿನಯ್ ಗೌಡ ಇರ್ಬೋದು, ಗಿಲ್ಲಿ ನಟ ಇರ್ಬೋದು, ಇವರೆಲ್ಲರೂ ಕೂಡ ವಿಶೇಷವಾದ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದು, ಇಲ್ಲಿ ಕೂಡ ಗಿಲ್ಲಿ ನಟ ಅವರು ಕಾಮಿಡಿ ಮೂಲಕ ಗಮನ ಸೆಳೆದಿದೆ. ವಿನಯ್ ಗೌಡ ತಮ್ಮ ಅಭಿನಯದಿಂದ ಚಪ್ಪಾಳೆ ಗಿಟ್ಟಿಸ್ಕೊಳ್ತಾರೆ. ಇನ್ನು ಸಿನಿಮಾದ ಹಾಡುಗಳ ಬಗ್ಗೆ ನೋಡೋದಾದ್ರೆ, ನಾವು ಕೇಳ್ಬೇಕಾದ್ರೆ ಯಾವ ರೀತಿ ಇತ್ತೋ ಈ ಒಂದು ಹಾಡುಗಳು, ಅಜನೀಶ್ ಅವರ ಮ್ಯೂಸಿಕ್ ಇರ್ಬೋದು, ನಾವು ಈ ಹಿಂದೆ ಹಾಡುಗಳ ಪ್ರೋಮೋ ರಿಲೀಸ್ ಆದಾಗ ಬಹಳಷ್ಟು ಜನ ಲಿರಿಕ್ಸ್ ಗಿಂತ ಮ್ಯೂಸಿಕ್ ಅಬ್ಬರ ಜಾಸ್ತಿ ಆಗಿದೆ ಅಂತ ಮಾತಾಡ್ತಿದ್ರು. ಆದ್ರೆ ಥಿಯೇಟರ್ ನಲ್ಲಿ ಕುಳಿತು ಸಿನಿಮಾ ನೋಡ್ಬೇಕಾದ್ರೆ ಈ ಹಾಡು ಮತ್ತೆ ಈ ಮ್ಯೂಸಿಕ್ ಏನಿದೆ ಒಂದು ಸಿಕ್ಕಾಪಟ್ಟೆ ಸಿಂಕ್ ಆಗ್ತದೆ, ಮತ್ತೆ ಪ್ರೇಕ್ಷಕರಿಗೆ ಅಷ್ಟೊಂದು ಅಬ್ಬರ ಅನಿಸೋದಿಲ್ಲ, ಬದಲಾಗಿ ಎಂಟರ್ಟೈನಿಂಗ್ ಆಗಿ ಮೂಡಿ ಬಂದಿದೆ. ವಿದೇಶದಲ್ಲಿ ಸಾಂಗ್ ಶೂಟಿಂಗ್ ಮಾಡಿರುವಂತದ್ದು ಖಂಡಿತವಾಗ್ಲೂ ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆ ವಿಜುವಲ್ ಎಕ್ಸ್ಪೀರಿಯನ್ಸ್ ನಿಜಕ್ಕೂ ಒಂದು ಟ್ರೀಟ್ ಅಂತ ಹೇಳ್ಬೋದು. ದರ್ಶನ್ ಅವರು ಡಬಲ್ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದು, ಈಗಾಗಲೇ ಟ್ರೈಲರ್ ನೋಡಿ ದರ್ಶನ್ ಅವರು ಈ ಸಿನಿಮಾದಲ್ಲಿ ಡಬಲ್ ರೋಲ್ ಮಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಈ ಒಂದು ಸಿನಿಮಾದಲ್ಲಿ ನೋಡೋದಾದ್ರೆ ತದ್ವಿರುದ್ಧವಾದಂತಹ ಎರಡು ಪಾತ್ರಗಳನ್ನ ದರ್ಶನ್ ಅವರು ಪ್ಯಾರಲಲ್ ಆಗಿ ತಗೊಂಡು ಹೋಗೋದು ನೋಡಿದ್ರೆ ಖಂಡಿತವಾಗ್ಲೂ ನೀವು ದರ್ಶನ್ ಅವರ ಅಭಿನಯಕ್ಕೆ ಫಿದಾ ಆಗೇ ಆಗ್ತೀರಿ. ಅದೇ ರೀತಿ ಸಿನಿಮಾದಲ್ಲಿ ದರ್ಶನ್ ಅವರ ಸ್ಟೈಲಿಶ್ ಲುಕ್ಸ್, ಎರಡು ಡಿಫರೆಂಟ್ ಪಾತ್ರಗಳು, ಎರಡು ಡಿಫರೆಂಟ್ ಲುಕ್ ಇದ್ರೂ ಕೂಡ ದರ್ಶನ್ ಅವರು ಕಾಣಿಸ್ಕೊಳ್ಳುವಂತಹ ಅವತಾರ, ಅವರ ಮಾಸ್ ಡೈಲಾಗ್ ಇರ್ಬೋದು, ಅವರ ಆಕ್ಷನ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿ ಮೂಡಿ ಬಂದಿದೆ. ಸಿನಿಮಾದ ಟ್ರೈಲರ್ ನೋಡಿ ಇದರಲ್ಲಿ ಇದು ಮಾಸ್ ಸಿನಿಮಾ, ಇದರಲ್ಲಿ ಎಮೋಷನಲ್ ಕಂಟೆಂಟ್ ಕಡಿಮೆ ಇದೆ ಅಂತ ಅನ್ಸಿದ್ರೆ ಅದು ಕೂಡ ಸುಳ್ಳು. ಸಿನಿಮಾ ನೋಡ್ತಾ ಇದ್ರೆ ಈ ಸಿನಿಮಾದಲ್ಲಿ ಕಾಮಿಡಿನೂ ಇದೆ, ಎಮೋಷನಲ್ ಕಂಟೆಂಟ್ ಕೂಡ ಇದೆ, ಆ ಸ್ಟೋರಿಗೆ ಅಗತ್ಯ ಇರುವಂತಹ ಮಾಸ್ ಆಕ್ಷನ್ ಇರ್ಬೋದು ಅದು ಕೂಡ ಇದೆ, ರೊಮ್ಯಾನ್ಸ್ ಕೂಡ ಇದೆ. ಇನ್ನು ಸಿನಿಮಾದ ಮಾಸ್ ಕಂಟೆಂಟ್ ಇರ್ಬೋದು, ಆ ಒಂದು ಆಕ್ಷನ್ಸ್ ಇರ್ಬೋದು, ಸ್ಟೋರಿ ಇರ್ಬೋದು, ದರ್ಶನ್ ಅವರ ಸ್ಟೈಲ್ ಇರ್ಬೋದು, ಇದೆಲ್ಲವನ್ನ ನೋಡಿದ್ರೆ ಈ ಸಿನಿಮಾ ರಿಪೀಟೆಡ್ ಆಡಿಯನ್ಸ್ ಅನ್ನ ಗಳಿಸಬಹುದು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲದೆ ಇನ್ನು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋರ್ಗೆ ಇದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತಾನು ಹೇಳ್ಬೋದು. ಅಷ್ಟೇ ಅಲ್ಲದೆ ದರ್ಶನ್ ಸಿನಿಮಾ ರಿಲೀಸ್ಗೂ ಮುನ್ನ ದರ್ಶನ್ ಫ್ಯಾನ್ಸ್ಗೆ ಒಂದು ಲೆಟರ್ ಬರೆದಿದ್ರು, ಸಿನಿಮಾ ಗೆಲ್ಲಿಸ್ಬೇಕು ಅಂತ ಹೇಳಿದ್ರು, ಈ ಸಂದರ್ಭದಲ್ಲಿ ಅವರ ಜೊತೆ ನಿಲ್ಬೇಕು ಅಂತ ಹೇಳಿದ್ರು. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋರ್ಗೆ ಇದೊಂದು ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ದರ್ಶನ್ ಕೆರಿಯರ್ ಅಲ್ಲಿ ಇದು ಕೂಡ ಕಾಟೇರೆ ಸಿನಿಮಾ ಯಾವ ರೀತಿ ಸಕ್ಸಸ್ ಆಗಿತ್ತು ಅದೇ ರೀತಿ ಸಕ್ಸಸ್ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.